ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕ್ರೈಸ್ಟ್ನ ವಸತಿ ಶಾಲಾ ಶಿಕ್ಷಕರ ನೇಮಕಾತಿಗಾಗಿ KA ಈಗಾಗಲೇ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಅದರ ಮೂಲ ಅಧಿಸೂಚನೆಯಲ್ಲಿ ಅವ್ರು ಏನು ಮಾಡಿದಂದರೆ ಪೇಪರ್ 1ನ ಸಿಲೆಬಸ್ಸನ್ನು ಬಿಟ್ಟಿದ್ರು. ಸೊ ಇವಾಗ ಪೇಪರ್ 2 ಸಿಲೆಬಸ್ಸನ್ನು KA ವೆಬ್ಸೈಟಲ್ಲಿ ಲಭ್ಯ ಮಾಡಿದ್ದಾರೆ. ಇದರಲ್ಲಿ ಏನೂ ಚೇಂಜ್ ಇಲ್ಲ. ಸೊ ಲಾಸ್ಟ್ ಇಯರ್ KPSCದಿಂದ ಏನು ಕ್ರೈಸಲ್ಲಿ ನೇಮಕಾತಿ ಆಗ್ತಾಯಿತ್ತಲ್ಲ, ಅದೇ ಸಿಲೆಬಸ್ಸನ್ನು ಇಟ್ಟಿದ್ದಾರೆ. ಅಲ್ಲಿ ಪೇಪರ್ 1 ಸ್ವಲ್ಪ ಸಿಲೆಬಸ್ ಇತ್ತು, ಅದನ್ನು ಕಡಿಮೆ ಮಾಡಿದ್ದಾರೆ. ಓಕೆ, ಸೊ ಬಟ್ ಪೇಪರ್ 2 ಸಿಲೆಬಸ್ ಈಸ್ ಆ್ಯಸ್ ಇಟ್ ಇಸ್ ಸೇಮ್ ಆಗಿರ್ತಕ್ಕಂಥದ್ದಿದೆ. ಸೊ ಎಲ್ಲ ವಿಷಯಗಳನ್ನ ವಿಶೇಷವಾಗಿ ನಿಮ್ಮ ಗ್ರ್ಯಾಜುಯೇಷನ್ನು ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲಲ್ಲಿ ನೀವೇನಾದರೂ ಓದಿದ್ದೆ ಆದರೆ ಖಂಡಿತವಾಗಿ ನಿಮಗೆ ಕ್ರ್ಯಾಕ್ ಆಗ್ತದೆ. ನೆಗೆಟಿವ್ ಮಾರ್ಕಿಂಗ್ ಅದ, ಅಷ್ಟೇನು ಭಾಳ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕಡಿಮೆ ಓದಿ ಬಟ್ ಪರ್ಫೆಕ್ಟ್ ಓದಿ, ಖಂಡಿತವಾಗಿ ನಿಮಗೆ ಸೆಲೆಕ್ಟ್ ಆಗೇ ಆಗ್ತದೆ. ಇನ್ನು ಯಾವ ವಿಡಿಯೋಗಳು ನಿಮಗೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ನಾನು ಈಗಾಗಲೇ ಫ್ರೆಂಡ್ಸ್ ಸೋಷಿಯಲ್ ಸೈನ್ಸ್ 6ರಿಂದ 12ನೇ ತರಗತಿಯ ಪ್ರತಿ ಪಾಠ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಹಿಂದಿಯಲ್ಲಿನೂ ಕೂಡ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ನೋಡಿ. ಸೊ ಎಲ್ಲ ವಿಷಯಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ನೋಡ್ತಾ ಬರೋಣ. ಕನ್ನಡದಲ್ಲಿ ಮುಖ್ಯವಾಗಿ ಒಬ್ಬ ಕನ್ನಡ ಭಾಷಾ ಶಿಕ್ಷಕನ ಅರ್ಹತೆಗಾಗಿ ನಮಗೆ ಸಾಹಿತ್ಯದ ಚರಿತ್ರೆ, ಇತಿಹಾಸ ಬೇಕು. ಹಳಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ, ಕವಿ ಮತ್ತು ಕೃತಿಗಳು. ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪಾಠ. ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು. ಸೊ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥದ್ದಿದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಕನ್ನಡ ಭಾಷೆ ಮತ್ತು ವ್ಯಾಕರಣ ಅಂತಕ್ಕಂಥದ್ದು ಇದೆ. ಸೊ ಇದು ಕೂಡ ವೆರಿ ಮೋಸ್ಟ್ ಪಾಪ್ಯುಲರ್ ಆಗಿರ್ತಕ್ಕಂಥ ಒಟ್ಟು 3 ಘಟಕ ಇದ್ದಾವೆ. ಬಟ್ ಭಾಳ ಡೆಪ್ತ್ ಆಗಿರ್ತಕ್ಕಂಥ ಸಿಲೆಬಸ್ ಇದೆ. ಸೊ ಖಂಡಿತವಾಗಿ ನಿಮಗೆ ಇಲ್ಲಿಂದ ಚೆನ್ನಾಗಿ ಪ್ರಿಪೇರ್ ಮಾಡಬೇಕಾಗ್ತದೆ. ಕನ್ನಡ ಭಾಷೆಯಲ್ಲಿ ನಾನು ನಿಮಗೆ ಪುಸ್ತಕಗಳ ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ. ಇನ್ನು ಇಂಗ್ಲೀಷ್ನಲ್ಲಿ ನೋಡಿ, ಪ್ರೊನೌನ್ಸಿಯೇಷನ್ ಅದ, ಸ್ಪೆಲ್ಲಿಂಗ್, ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್ ಆ್ಯಂಡ್ ಟೆನ್ಸ್, ಮಾಡಲ್ಸ್, ಪ್ರಿಪೊಸಿಷನ್, ಆರ್ಟಿಕಲ್ಸ್, ಫ್ರೇಸಲ್ ವರ್ಬ್ಸ್, ರಿಪೋರ್ಟೆಡ್ ಸ್ಪೀಚ್, ಅಗ್ರಿಮೆಂಟ್, ಗ್ರಾಮರ್ ಆ್ಯಂಡ್ ಯೂಸೇಜ್, ಫಂಕ್ಷನಲ್ ಇಂಗ್ಲೀಷ್, ಸೈನೋಮಿಸ್, ಅಂಟೋನಿಮ್ಸ್, ಇಡಮ್ಸ್ ಆ್ಯಂಡ್ ಫ್ರೇಸಸ್, ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್, error detection, comprehension, close, shuffling sentence parts, shuffling sentence in paragraphs, testing, evaluation, methods and techniques, ELT terms, English language teaching ಅಂತಿದೆಯಲ್ಲ, ಅದರದ್ದು ಪೆಡಾಗೋಗಿ ರಿಲೇಟೆಡ್ ಆಗಿರ್ತಕ್ಕಂಥ ಇಂಗ್ಲೀಷ್ನ ಫುಲ್ ಸಿಲೆಬಸ್ಸನ್ನು ಇಲ್ಲಿ ಕೊಟ್ಟಿದ್ರು. ಬಟ್ ಆದರೂ ಕೂಡ ನೀವು ಚೆನ್ನಾಗಿ ಪ್ರಿಪೇರನ್ನು ಮಾಡಿ. ಹಿಂದಿಯಲ್ಲಿ ನಾವು ಆಲ್ರೆಡಿ ಗೆಸ್ ಮಾಡಿದ್ದೀವಿ ನಿಮಗೆ. ಓಕೆ, ಭಾಷಾ ವಿಜ್ಞಾನ ಇದೆ, ಆದಿಕಾಲ, ಭಕ್ತಿಕಾಲ, ರೀತಿಕಾಲ, ಆಧುನಿಕ ಕಾಲ. ಓಕೆನಾ. ಇದರಲ್ಲಿ ಮತ್ತೆ ಕಾವ್ಯಶಾಸ್ತ್ರ ಕೊಟ್ಟಿಲ್ಲ. ಸೊ ಕಾವ್ಯಶಾಸ್ತ್ರನೂ ಕೂಡ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯಶಾಸ್ತ್ರ ಮತ್ತು ಭಾಷಾ ವಿಜ್ಞಾನದಲ್ಲಿ ಹಿಂದಿ ವ್ಯಾಕರಣ ಬರ್ತದೆ. ಅದನ್ನು ನೋಡಿ. ಪೆಡಾಗೋಗಿ ಬೋಧನಾಶಾಸ್ತ್ರನೂ ಕೂಡ ಸ್ವಲ್ಪ ನೀವೇನು ಮಾಡಿ ಅಂತಂದರೆ ನೋಡಿಕೊಂಡ್ರೂ ಕೂಡ ಅಡ್ಡಿ ಇಲ್ಲ. ಇನ್ನು ಸಿಲೆಬಸ್ ಫಾರ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ ನೋಡೋಣ. ಸೊ ಅದರಲ್ಲಿ ಫಿಸಿಕ್ಸ್ ನೋಡಿ. ಫಿಸಿಕ್ಸ್ನಲ್ಲಿ ಆಲ್ರೆಡಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕಂಟೆಂಟನ್ನು ಕವರ್ ಮಾಡಿದ್ದಾರೆ. ಮ್ಯಾಥಮೆಟಿಕ್ಸಲ್ಲಿನೂ ಕೂಡ ಕಂಟೆಂಟ್ ಏನು ಮಾಡಿದ್ದಾರಪ್ಪ ಅಂದರೆ ಕವರ್ ಮಾಡಿದ್ದಾರೆ. ಸೊ PCM ಇರೋದ್ರಿಂದ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇಸ್ ದ ಕಂಪಲ್ಸರಿ ಸಿಲೆಬಸ್. ಸೊ ಅದನ್ನು ನೀವು ಪ್ರಿಪೇರ್ ಮಾಡಲೇಬೇಕು. ಇನ್ನು ಬಯೋಸೈನ್ಸ್ ಟೀಚರ್ಗೆ ಬರೋಣ. ಸೊ ಬಯೋಸೈನ್ಸ್ ಟೀಚರ್ಗೆ ಬಂದರೆ ಅದು ಕೆಮಿಸ್ಟ್ರಿ ಮತ್ತು ಬಯಾಲಜಿ. ಇಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕಲ್ ಕೆಮಿಸ್ಟ್ರಿ ಅನ್ನೋದನ್ನು ಎರಡನ್ನೂ ಕೂಡ ಇಟ್ಟಿದ್ದಾರೆ. ಓಕೆ, ಇನ್ಆರ್ಗಾನಿಕ್ ಇದೆ, ಆಮೇಲೆ ಆರ್ಗಾನಿಕ್ ಕೆಮಿಸ್ಟ್ರಿ, ಅವೆರಡನ್ನೂ ಕೂಡ ಅವ್ರು ಮಾಡಿದರು. ಬಯಾಲಜಿಯಲ್ಲಿ ತುಂಬಾ ಇದೆ. ಓಕೆ, ನಾನ್ ಕಾರ್ಡಾಟ ಇದೆ, ಆಮೇಲೆ ಕಾರ್ಡಾಟ ಇದೆ. ಸೊ ಅದನ್ನು ಕೂಡ ತಾವುಗಳು ಚೆನ್ನಾಗಿ ಏನು ಮಾಡಿ ಅಂತಂದರೆ ಓದ್ಕೊಡ್ರಿ. ಇನ್ನು ಬಯೋಕೆಮಿಸ್ಟ್ರಿ ಆ್ಯಂಡ್ ಫಿಸಿಯೋಲಜಿ ಅನ್ನೋದನ್ನು ಕೂಡ ಕೊಟ್ಟಿದ್ದರು. ಇವ್ಯಾಲ್ಯೂಷನ್ ಆಫ್ ಲೈಫ್, ಇಂಟ್ರೊಡಕ್ಷನ್ ಟು ಜೆನೆಟಿಕ್ಸ್ ಆ್ಯಂಡ್ ಬಯೋಟೆಕ್ನಾಲಜಿ ಅಂತ ಇತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಆರ್ಟ್ಸ್, ಸೋಷಿಯಲ್ ಸೈನ್ಸ್ನ ಆರ್ಟ್ಸ್ ಟೀಚರ್ಗಾಗಿ. ಸೊ ಫಸ್ಟ್ ಇಲ್ಲಿ ಒಂದು ಇಟ್ಟಿದ್ದಾರೆ. ಸೊ ಅರ್ಥ ಮಾಡಿಕೊಡ್ರಿ. BA ಅಲ್ಲಿ ಕಂಪಲ್ಸರಿ ಇಂಗ್ಲೀಷ್ ಮೀಡಿಯಮನ್ನು ನೀವು ಓದಿರಲೇಬೇಕು. ಓಕೆ, BA ಇಂಗ್ಲೀಷ್ ಮೀಡಿಯಮ್ ಓದಿರಬೇಕು. ಸೊ ಮುಂಚೆ ಈ ರೂಲ್ಸ್ ಇರಲಿಲ್ಲ. ಸೊ ಬಟ್ ಇವಾಗ ಇಂಗ್ಲೀಷ್ ಮೀಡಿಯಮ್ ಏನು ಮಾಡಿದ್ದಾರೆ ಅಂತಂದರೆ ಕಂಪಲ್ಸರಿ ಮಾಡಿದ್ದಾರೆ. ಇದ್ರದ್ದು ಸರ್ಟಿಫಿಕೇಟನ್ನು ಕಾಲೇಜ್ ಅಥವಾ ಯೂನಿವರ್ಸಿಟಿಯಿಂದ ಮೀಡಿಯಮ್ ಸರ್ಟಿಫಿಕೇಟನ್ನು ನೀವು ಇಟ್ಕೊಳ್ಳೇಬೇಕು. ಹಿಸ್ಟ್ರಿ ಇದೆ, ಸಿವಿಕ್ಸ್ ಇದೆ, ಜಿಯೋಗ್ರಫಿ ಇದೆ. ಸೊ ಹಿಸ್ಟ್ರಿಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠವನ್ನೇ ಎಲ್ಲವನ್ನು ಕೂಡ ಕವರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸಿವಿಕ್ಸು ಕೂಡ ಭಾಳ ಇಟ್ಟಿದ್ದಾರೆ. ಜಿಯೋಗ್ರಫಿ ಇದೆ, ಎಕನಾಮಿಕ್ಸ್ ಇದೆ. ಸೊ ಅಪ್ ಟು ನೀವು ಏನು ಮಾಡಿ ಅಂತಂದರೆ ಕರ್ನಾಟಕ ಸ್ಟೇಟದ್ದು 12th ಸ್ಟ್ಯಾಂಡರ್ಡ್ವರೆಗೆ ಟೆಕ್ಸ್ಟ್ ಬುಕ್ಕು ಮತ್ತು ನಿಮ್ಮ ಗ್ರ್ಯಾಜುಯೇಷನ್, ಸೊ BA ಅಥವಾ PG ಅಂತಿದೆಯಲ್ಲ, MA, ಅದರಲ್ಲಿ ತಕ್ಕಂತೆ ಸ್ವಲ್ಪ ಹಾರ್ಡಾಗಿ ಓದಿದ್ರೇ ನಿಮಗೆ ಕೆಲಸ ಆಗೋದು. ಯಾಕಂದರೆ ಅಂಕಗಳನ್ನು ಬರಬೇಕಾದ್ರೆ ನೀವು ಸ್ವಲ್ಪ ಶ್ರಮ ಪಡಲೇಬೇಕು. ಅದು ಪಟ್ಟರೆ ನಿಮಗೆ ಅನುಕೂಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇನ್ನು ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರ್, PE ಟೀಚರ್ಸ್ಗೂ ಕೂಡ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ತಾವುಗಳು ನೋಡ್ಬೋದು. ಇನ್ನು ಕಂಪ್ಯೂಟರ್ ಟೀಚರ್ಸ್,
ಸೊ ಕಂಪ್ಯೂಟರ್ ಫಂಡಮೆಂಟಲ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ಅಂತ ಇತ್ತು. ಸೊ ಅದರದ್ದು ಕೂಡ ಅವ್ರು ಸಿಲೆಬಸನ್ನು ಕೊಟ್ಟಿದ್ದಾರೆ. ಕಂಟ್ರೋಲ್ ಸ್ಟ್ರಕ್ಚರ್ಸ್, ಅರೇಸ್ ಇದೆ, ಫಂಕ್ಷನ್ಸ್, ಪಾಯಿಂಟರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಇದೆ. ಆಮೇಲೆ ಬಿಟ್ ವೈಸ್ ಆಪರೇಟರ್ಸ್, ಸಿ ಪ್ರೊಸೆಸರ್, ಪ್ರೀ ಪ್ರೊಸೆಸರ್, ಫೈಲ್ಸ್ ಇದೆ. ಇನ್ನು ಡಾಟಾ ಸ್ಟ್ರಕ್ಚರ್ಸ್ ಇದ್ದಾವೆ. ಓಕೆ, ಅದರಲ್ಲಿ ಇಂಟ್ರೊಡಕ್ಷನ್ ಟು ಡಾಟಾ ಸ್ಟ್ರಕ್ಚರ್, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್, ಅರೇಸ್, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್ಸ್, ಕ್ಯೂಸ್, ಟ್ರೀಸ್, ಗ್ರಾಫ್, ಸರ್ಚಿಂಗ್ ಆ್ಯಂಡ್ ಸಾರ್ಟಿಂಗ್ ಅಂತ ಇತ್ತು. ಇನ್ನು ಆಪ್ರೇಟಿಂಗ್ ಸಿಸ್ಟಮನ್ನು ಕೂಡ ಕೊಟ್ಟಿದ್ದಾರೆ. ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಫೈಲ್ ಸಿಸ್ಟಮ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಡ್ರಾಯಿಂಗ್ ಟೀಚರ್ಸ್ಗಳಿಗೆ ಇರತಕ್ಕಂಥ ಒಂದು ಸಿಲೆಬಸನ್ನು ಬಿಟ್ಟಿಲ್ಲ. ಓಕೆ, ಸೊ ಅದು ನೀವು ಅಬ್ಸರ್ವ್ ಮಾಡಿರ್ಬೋದು. ಡ್ರಾಯಿಂಗ್ ಟೀಚರ್ಸ್, ಓಕೆ, ಚಿತ್ರಕಲಾ ಶಿಕ್ಷಕರಂತ ಇದೆಯಲ್ಲ, ಈ ಡಿಪ್ಲೊಮಾ ಟೀಚರ್ಸ್ ಮತ್ತು ಗ್ರ್ಯಾಜುಯೇಷನ್ ಚಿತ್ರಕಲಾ ಶಿಕ್ಷಕರು ಅದರದ್ದು ನೋಡೋಣ, ಸಿಲೆಬಸ್ ಬರ್ತದೆ. ಸೊ ಬಂದರೆ ಖಂಡಿತವಾಗಿ ನಾನು ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಏಕೆಂದರೆ ಪರೀಕ್ಷೆಯಲ್ಲಿ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಪ್ಡೇಟ್ ಮಾಡ್ತಾನೆ ಹೋಗ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ಗಳ ಲಿಸ್ಟ್ಗಳನ್ನು ಸಹಿತ ಆಲ್ರೆಡಿ ಕೊಡ್ತಾ ಇದ್ದೀವಿ. ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಅಂಕಗಳು ಸಿಗ್ತವೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಕ್ರೈಸ್ಟ್ನ ಪತ್ರಿಕೆ 2ರ ಸಿಲೆಬಸ್ ಬಂದಿದೆ. ಸೊ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಓದಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.